ಇನ್ನೇನು ಒಂದು ದಿನ ಕಳೆದ್ರೆ 2026 ಬಂದೇ ಬಿಡ್ತು. 2026ರಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಅಂದ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಈಗ ಇಷ್ಟು ಮಾತ್ರ ಅಂತ. ಇಷ್ಟಲ್ಲ, ಇನ್ನೂ ಬೇಜಾನೈತೆ ಹೊಸ ರೂಲ್ಸ್ಗಳು ಅಂತ ನೀವು ಅಂದ್ಕೊಳ್ತೀರಾ, ಬಟ್ ಇದು ಮುಂಚೆಯಿಂದನೂ ಕೂಡ ಇದೆ. ಸೊ ಈ ವರ್ಷ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ನಿಮ್ಮ ಚಾನಲ್ನ ಅಂತಂದರೆ ಏನೇನು ರೂಲ್ಸ್ ಇದೆ ಅನ್ನೋದನ್ನ ಪಿನ್ ಟು ಪಿನ್, ಆಯಿತಾ, A to Z ಎಲ್ಲನೂ ಕೂಡ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಲೆಂತ್ ಆಗ್ಬೋದು, ಬಟ್ ಎಲ್ಲನೂ ಕೂಡ ನೀಟಾಗಿ ಇದೊಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆಲ್ಲ ಈ ಒಂದು ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಪ್ರತಿದಿನ ಯೂಟ್ಯೂಬಿಗೆ ವಿಡಿಯೋ ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಎಲ್ಲ ವಿಡಿಯೋನೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ರೂಲ್ಸನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ತುಂಬ ಜನ ಗೊತ್ತಿದೆ. ಕೇವಲ ಇಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಕೆಳಗಡೆ ತೋರಿಸ್ತೀನಿ ನಾನು ನಿಮಗೆ, ಇಲ್ಲಿ ಇಟ್ಟಿದ್ದೀನಿ ನೋಡಿ ಲೀಸ್ಟು. ಇದನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕು. ಆ ಲೀಸ್ಟಲ್ಲಿ ಏನೈತೆ, ಇದಲ್ಲದೆ ಇನ್ನೂ ಏನು ಕಂಪ್ಲೀಟ್ ಮಾಡಬೇಕು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪೇಜ್ಗೆ ಹೋಗೋದಕ್ಕೆ ಮುಂಚೆ ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದು ಕೂಡ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದಕ್ಕೆ ಹೋಗ್ತೀನಿ, ಆಯಿತಾ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ನೋಡೋರಿದ್ದರೆ ನೋಡಿ. ಇದನ್ನು ಕೂಡ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ, ಸೊ ನೀವು ಮೇಯ್ನಾಗಿ ಮುಖ್ಯವಾಗಿ ರೂಲ್ಸನ್ನು ಫಾಲೋ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಇದಾದಮೇಲೆ ಅದು. ಸೊ ನೋಡಿ, ಫಸ್ಟ್ ಒನ್ ಏನಪ್ಪ ರೂಲ್ಸ್ ಅಂತಂದರೆ, ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಇದು ಫಸ್ಟು ರೂಲ್ಸು. ಓಕೆ, 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಕೇವಲ ಇದೊಂದು ಮಾಡಿದ್ರೆ ಸಾಕಾಗಲ್ಲ, ಇದರ ಜೊತೆಗೆ ನೀವು 4,000 ಅವರ್ಸ್ ವಾಚ್ ಟೈಮ್ನ ನೀವು ಲಾಸ್ಟ್ 12 ಮಂತ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, ಎಷ್ಟು? 4,000 ಅವರ್ಸ್ ವಾಚ್ ಟೈಮ್. ಓಕೆ, ಸಬ್ಸ್ಕ್ರೈಬರ್ಸ್ ಅಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಒತ್ತೋದು, ಅದೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. 4,000 ಅವರ್ಸ್ ವಾಚ್ ಟೈಮ್ ಅಂತಂದರೆ, ಸೊ ಈಗ ನಾನು ವಿಡಿಯೋ 1 ನಿಮಿಷ ನೋಡಿದ್ರಿ ಅಂತಂದರೆ 1 ನಿಮಿಷ ಆಡಾಯಿತು. ಅದೇ ಥರ ನೀವು ಟೋಟಲಾಗಿ ನನ್ನ ಚಾನಲಲ್ಲಿ ಹಾಕಿರೋ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಎಷ್ಟೊತ್ತು ನೋಡಿರ್ತೀರ, ಎಲ್ಲರದು ಸೇರಿಸಿ 4,000 ಗಂಟೆ ಆಗಿರಬೇಕು. ಓಕೆ, ಸೊ ವಾಚ್ ಟೈಮ್ ಅಂತಂದರೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ಇವೆರಡನ್ನ ನೀವು ಕಂಪ್ಲೀಟ್ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಇನ್ನೊಂದನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು. ಅದೇನಪ್ಪ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ನಾರ್ಮಲ್ಲು, ಇದು ಕಂಪ್ಲೀಟ್ ಮಾಡಲೇಬೇಕು. ಅದರ ಜೊತೆಗೆ ಸೊ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10 ಮಿಲಿಯನ್ ವ್ಯೂಸನ್ನು ನೀವು ಶಾರ್ಟ್ಸಲ್ಲಿ 90 ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, 10 ಮಿಲಿಯನ್ ವ್ಯೂಸ್, 10 ಮಿಲಿಯನ್ ವ್ಯೂಸ್, ಇದು ಟೋಟಲ್ ಎಲ್ಲ ವೀಡಿಯೋಗೂ ಕೂಡ ಸೇರಿಸಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಯೂಟ್ಯೂಬಲ್ಲಿ ಒಂದೇ ವಿಡಿಯೋ ಕಂಪ್ಲೀಟ್ ಮಾಡಬೇಕೇನೋ ಅಂತ. ಸೊ ಒಂದೇ ವಿಡಿಯೋ ಕಂಪ್ಲೀಟ್ ಮಾಡಿದ್ರೆ ಎಲ್ರಿಗೂ ಟ್ಯಾಲೆಂಟ್ ಬೆಲೆ ಸಿಕ್ಕಂಗೆ ಆಗೋದಿಲ್ಲ. ಆಮೇಲೆ ತುಂಬ ಜನಕ್ಕೆ ಇದೊಂದು ಬೈದಲ್ಲೇ ತುಂಬ ಜನ ಮಾಡೋಕ್ಕೋಗಲ್ಲ. 10 ಮಿಲಿಯನ್ ವ್ಯೂಸ್ ಒಂದು ವೀಡಿಯೋದಲ್ಲಿ ಮಾಡೋಕ್ಕಾಗುತ್ತೆ ಗುರು ಅಂತ. ಒಂದು ವೀಡಿಯೋಗಲ್ಲ, ಎಲ್ಲ ವೀಡಿಯೋ, ಇಡೀ ನಿಮ್ಮ ಟೋಟಲ್ ಏನೇನು ವೀಡಿಯೋ ಹಾಕಿದರೆ ಎಲ್ಲದಕ್ಕೂ ಸೇರಿಸಿ. ಸೊ 10 ಮಿಲಿಯನ್ ವ್ಯೂಸನ್ನು ನೀವು ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಅಂತಂದರೆ ವರ್ಟಿಕಲಾಗಿ ಮಾಡ್ತೀವಿ ನೋಡಿ, ಅದು ಹಿಂಗೆ ನೆಟ್ಟಿಗೆ ಮಾಡ್ತೀವಲ್ಲ ಅದು. ಓಕೆ, ಸೊ ಒಂದೊಂದ್ಸಲ ಹಿಂಗೆ ನೆಟ್ಗೆ ಅಡ್ಡಡ್ಡ ಹಿಂಗೆ ಹೇಳ್ತಾ ಇರ್ತೀನಿ. ಕೆಲವ್ರು ನೋಡಿದವ್ರು ಏನು ಅನ್ಕೋತಾರೆ, ಅದನ್ನ ಹೇಳಕ್ಕೆ ಬರಲ್ಲ ಅಂತಲೂ ಕೂಡ ಅನ್ಕೊಳ್ಳೋರು ಇರ್ತಾರೆ. ಹಂಗಲ್ಲ, ನಮ್ಗೆ ನೋಡೋರ್ಗೆ ಅರ್ಥ ಆಗಲಿ ನೀಟಾಗಿ ನಮ್ಮದು ಲ್ಯಾಂಗ್ವೇಜಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ಸೊ ನಾನು ಆ ಥರ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಈ ಥರ ವರ್ಟಿಕಲ್ ಲೈವ್ ಮಾಡ್ತಾರಲ್ಲ ಗೈಸ್, ನೆಟ್ಗೆ ಲೈವ್ ಅಂತವ್ ನಾನು ವರ್ಟಿಕಲ್ ವೀಡಿಯೋ ಶಾರ್ಟ್ಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರಲ್ಲ, ಸೊ ಆ ಥರದ್ರಲ್ಲಿ ಸೊ ನೀವು 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು 90 ಡೇಸ್ ಒಳಗಡೆ. ಇವೆರಡರಲ್ಲಿ ಯಾವುದಾದ್ರೂ ಕಂಪ್ಲೀಟ್ ಮಾಡ್ಬೋದು. ನೀವು ಇದಾದರೂ ಕಂಪ್ಲೀಟ್ ಮಾಡಿ, ಇದಾದರೂ ಕಂಪ್ಲೀಟ್ ಮಾಡಿ. ಸೊ ಇದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಫಸ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಇದರ ಜೊತೆಗೆ ಇನ್ನೂ ಕೂಡ ಒಂದಷ್ಟು ರೂಲ್ಸ್ ಇದೆ ಯೂಟ್ಯೂಬ್ ಮಾನಿಟೈಸೇಷನ್ ನೀವು ಅಪ್ಲೈ ಮಾಡಬೇಕು ಅಂತಂದರೆ. ಸೊ ಬನ್ನಿ ಇವಾಗ ಆ ಒಂದು ಪೇಜ್ಗೆ ಹೋಗೋಣ. ಸೊ ಅದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನೋಡೋಣ. ಸೊ ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ಮೇಲ್ಗಡೆ ರೂಲ್ಸನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಈ ರೂಲ್ಸನ್ನು ನೀವು ಫಾಲೋ ಮಾಡಬೇಕು. ಏನಂತಂದರೆ, ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಇದೆ ನೋಡಿ ಇಲ್ಲಿ, ಆಯಿತಾ. ಸೊ ಅಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್ಗಳಿದೆ, ಅಂದರೆ ಅವ್ರದ್ದೇ ಆದಂಥ ಒಂದಷ್ಟು ರೂಲ್ಸ್ ಇದೆ. ಈ ಥರ ವೀಡಿಯೋಸ್ಗಳು ಮಾತ್ರ ಅವೈಲೇಬಲ್ ಇರುತ್ತೆ, ಅದು ಇದು ಅಂತ, ಅಂದರೆ ಆ ಥರದ್ದು ಮಾತ್ರ ನೀವು ಮಾಡಬೇಕು ಹಂಗೆ ಹಿಂಗೆ ಅಂತ. ಸೊ ಇದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾನಿಟೈಸೇಷನ್ ಪಾಲಿಸೀಸ್ ಅದ್ರ ಬಗ್ಗೆ ವೀಡಿಯೋ ಹಾಕಿದ್ದೀನಿ ಚಾನಲಲ್ಲಿ, ನೀವು ನೋಡ್ಬೋದು, ಅಥವಾ ಹೊಸ್ದಾಗಿ ನಾನು ವೀಡಿಯೋ ಮಾಡ್ತೀನಿ. ಓಕೆ, ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿನ ನೀವು ಫಾಲೋ ಮಾಡ್ತಾ ಇರಬೇಕು. ಆ್ಯಂಡ್ ಅದರ ಜೊತೆಗೆ ಎರಡನೇದು ಬಂದು, ಇವರು
ಎಲ್ಲಿ ಮಾನಿಟೈಸೇಷನ್ ಆಪ್ಷನ್ ಅವೈಲೇಬಲ್ ಇದೆ ಯೂಟ್ಯೂಬ್ದು ಆ ಒಂದು ಕಂಟ್ರಿಲಿ ನೀವು ಇರಬೇಕಾಗುತ್ತೆ. ಸೊ ಏನು ಭಯ ಪಡೋ ಅವಶ್ಯಕತೆ ಇಲ್ಲ, ಇಂಡಿಯಾದಲ್ಲಿ ಮಾನಿಟೈಸೇಷನ್ ಇದೆ ಆಯಿತಾ. ಸೊ ನೀವು ಆಲ್ಮೋಸ್ಟ್ ನನ್ನ ವೀಡಿಯೋ ಇಂಡಿಯಾದಲ್ಲೇ ನೋಡ್ತಾ ಇರ್ತೀರಾ. ಸೊ ಇಂಡಿಯಾದಲ್ಲಿ ನೋಡೋರಿಗೆ ಮಾನಿಟೈಸೇಷನ್ ಅವಕಾಶ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಅವೈಲೇಬಲ್ ಇದೆ. ಎಲ್ಲೋ ಒಂದೊಂದಷ್ಟು ಕಂಟ್ರಿಗಳಲ್ಲಿ ಮಾತ್ರ ಯೂಟ್ಯೂಬ್ ಮಾನಿಟೈಸೇಷನ್ ಪ್ರೋಗ್ರಾಮ್ ಅವೈಲೇಬಲ್ ಇಲ್ಲ. ಯಾವ ದೇಶದಲ್ಲಿ ಅವೈಲೇಬಲ್ ಇಲ್ಲ ಆ ದೇಶದಲ್ಲಿ ನೀವಿದ್ದರೆ ನೀವು ಇದನ್ನು ಕಂಪ್ಲೀಟ್ ಮಾಡಿದ್ರೂ ಕೂಡ ವೇಸ್ಟು, ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ನಿಮಗೆ ಸಿಗೋದಿಲ್ಲ ಆಯಿತಾ. ಅಷ್ಟೇ ಅವ್ರು ಹೇಳ್ತಿರೋದು. ಬಟ್ ಇಂಡಿಯಾದಲ್ಲಿದ್ದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಇಂಡಿಯಾದಲ್ಲಿ ಇರ್ತೀರ, ಇದು ಕೂಡ ಏನು ಸಮಸ್ಯೆ ಆಗಲ್ಲ ಅಂದ್ಕೊಳ್ತೀನಿ. ನೆಕ್ಸ್ಟು ನೋಡಿ, ಮೂರನೇದು ಬಂದು ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇದೆ. ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಯೂಟ್ಯೂಬ್ ಕಡೆಯಿಂದ ಯಾವುದೇ ಒಂದು ಸ್ಟ್ರೈಕ್ ನಿಮ್ಮ ಒಂದು ಚಾನಲ್ಗೆ ಬಂದಿರಬಾರ್ದು. ಕಾಪಿರೈಟ್ ಸ್ಟ್ರೈಕ್ ಅಲ್ಲ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಂದರೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿಲ್ಲ ಅಂತಂದರೆ ಯೂಟ್ಯೂಬಿಂದಲೇ ನಿಮಗೆ ಸ್ಟ್ರೈಕ್ ಬರುತ್ತೆ. ಅದೇನಾದರೂ ಬಂದಿತ್ತು ಅಂತಂದರೆ ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆ, ಆ ಸ್ಟ್ರೈಕ್ ಹೋಗೋ ತನಕ ನೀವು ಕಾಯಬೇಕಾಗುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಇನ್ನು ನೆಕ್ಸ್ಟ್ನೇದು ನೋಡಿ, 4ನೇದು 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ. ಸೊ 2 ಸ್ಟೆಪ್ ವೆರಿಫಿಕೇಷನ್ ಅಂತಂದರೆ ಸೊ ನೀವು ನಿಮ್ಮ ಒಂದು ಜಿಮೇಲ್ ಅಕೌಂಟಿಗೆ 2 ಸ್ಟೆಪ್ ವೆರಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜಿಮೇಲ್ ಅಕೌಂಟು ಸೇಫ್ ಆಗಿರುತ್ತೆ. ಸೊ ನಿಮ್ಮ ಜಿಮೇಲ್ ಅಕೌಂಟ್ ಸೇಫ್ ಆಗಿದ್ದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸೇಫ್ ಆಗಿದ್ದಂಗೆ. ಈ ನಡುವೆ ಎಲ್ಲ ತುಂಬ ಯೂಟ್ಯೂಬ್ ಚಾನಲ್ಗಳೆಲ್ಲ ಲಾಕ್ ಆಗ್ತಿತ್ತು. ಸೊ ತುಂಬ ಜನ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ತಿರಲ್ಲ ಅದರಿಂದ. ಸೊ ಹಾಗಾಗಿ ಇದನ್ನು ಕಂಪಲ್ಸರಿ ಆನ್ ಮಾಡಲೇಬೇಕು ಅಂತ ಯೂಟ್ಯೂಬ್ ಅವರು ರೂಲ್ಸ್ ಮಾಡಿದ್ದಾರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ವೀಡಿಯೋ ಹಾಕ್ತೀನಿ, ಹೋಗಿ ನೀವು ನೋಡ್ಬೋದು. ಅಥವಾ ಈ ವಿಡಿಯೋ ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೆ ಬರುತ್ತೆ ಎಂಡಿಂಗಲ್ಲಿ, ಸೊ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು ಆಯಿತಾ. ಇದು ಇನ್ನೊಂದು ರೂಲ್ಸು. ಆ್ಯಂಡ್ ಅದರ ಜೊತೆಗೆ ಅಡ್ವಾನ್ಸ್ಡ್ ಫೀಚರ್ಸ್, ನಿಮ್ಮ ಒಂದು ಚಾನಲಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ನ ನೀವು ಎನೇಬಲ್ ಮಾಡಬೇಕು. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಈ ಅಡ್ವಾನ್ಸ್ಡ್ ಫೀಚರ್ಸ್ಗಳು ಕೂಡ ಬರುತ್ತೆ. ಸೊ ಅಲ್ಲಿ ನೀವು ಎನೇಬಲ್ ಮಾಡಬೇಕು. ಸೊ ನಾನು ಈಗ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆಯಿತಾ, ಅಡ್ವಾನ್ಸ್ಡ್ ಫೀಚರ್ಸ್ ಎನೇಬಲ್ ಮಾಡೋದು ಹೇಗೆ ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಈಗ ಆಲ್ರೆಡಿ ನಿಮಗೆ ನಂದು ಹಳೆ ವೀಡಿಯೋ ಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಹಾಕಿರ್ತೀನಿ, ಐ ಕಾರ್ಡಲ್ಲಿ ಹಾಕ್ತೀನಿ, ಅದರಲ್ಲಿ ತೋರಿಸಿರ್ತೀನಿ, ನೀವು ನೋಡ್ಕೊಂಡು ಎನೇಬಲ್ ಮಾಡ್ಕೊಳ್ಬೋದು ಆಯಿತಾ. ಇದು ಇನ್ನೊಂದು, ಇದನ್ನು ಕೂಡ ನೀವು ಮಾಡಿರಬೇಕು. ಆಮೇಲೆ ಸೊ ನಿಮ್ಮ ಹತ್ರ ಯಾವುದೇ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಇರಬಾರ್ದು ಆಯಿತಾ. ಸೊ ನಿಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ನಿಮಗೆ ಎರರ್ ಬಂದುಬಿಡುತ್ತೆ ಆಯಿತಾ. ಸೊ ನಿಮಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಈ ಒಂದು ಸಿಚುವೇಶನ್ಸ್ಗಳು. ಸೊ ನೀವು ಇಲ್ಲಿ ನೋಡಿದ್ರಿ, ಸೊ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಬೇಕು ಅಂತ. ಈಗ ನಾನು ಮೇಲ್ಗಡೆ ತೋರಿಸಿದ್ನಲ್ಲ, ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ. ಈ ರೂಲ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಕ್ಲಾರಿಟಿ ಇದೆ. ಇದರ ಜೊತೆಗೆ ಇದನ್ನು ಕೂಡ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇದರಲ್ಲಿ ಒಂದು ನೀವು ಬಿಟ್ಟರೂ ಕೂಡ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆ, ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇದು 2026 ಅಂತೇನಲ್ಲ, 26, 25 ಇಲ್ಲೆಲ್ಲ ಮುಂಚೆಯಿಂದನೂ ಕೂಡ ಈ ರೂಲ್ಸ್ ಇದೆ. ಬಟ್ ತುಂಬ ಜನಕ್ಕೆ ಈ ಸೆಕೆಂಡ್ ಪೇಜಲ್ಲಿ ತೋರಿಸೋದಲ್ಲ ಆ ರೂಲ್ಸ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಕೂಡ ತಿಳಿಸಿದ್ದೀನಿ. ಓಕೆ, ಸೊ ಇದಿಷ್ಟು ಕತೆ. ಫ್ಯೂಚರಲ್ಲಿ ಈ ವಿಡಿಯೋ ನೀವು 2026 ಬರೋಕ್ಕಿಂತ ಇನ್ನೊಂದು ದಿನ ಹಿಂದೆ ನೋಡ್ತಾ ಇದ್ದೀರಾ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಇನ್ನೂ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಜಾಸ್ತಿ ಆಗ್ತವೆ ಆಯಿತಾ. ಸೊ ಹಾಗಾಗಿ ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಡಿ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.